ವೇದಿಕೆಯಿರುವಂಥ ಎಲ್ಲ ನಮ್ಮ ಜಿಲ್ಲಾ ಮಂತ್ರಿಗಳೇ, ಜಿಲ್ಲಾ ಸಂಸತ್ ಸದಸ್ಯರೇ, ಜಿಲ್ಲಾ ಶಾಸಕರೇ ಮತ್ತು ನಮ್ಮ ಪಕ್ಷದ ಎಲ್ಲ ಪದಾಧಿಕಾರಿಗಳೇ, ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರೇ, ಎಲ್ಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷಗಳೇ ಮತ್ತು KPCCಯಿಂದ ಈ ಉಸ್ತುವಾರಿಯನ್ನು ನೋಡಿಕೊಳ್ಳಿಕ್ಕೆ ಎಲ್ಲ ಬಂದಂಥ ಎಲ್ಲ ನನ್ನ ಪದಾಧಿಕಾರಿಗಳೇ, ಎಲ್ಲ ಹಾಸನ ಜಿಲ್ಲೆಯ ಎಲ್ಲ ಪ್ರಮುಖ ನಾಯಕರು, ನಾನು ಒಂದು ಮಾತು ಹೇಳಿದೆ. ಅನೇಕ ಬಿಜೆಪಿ ಮತ್ತು ಜನತಾದಳ ಸ್ನೇಹಿತರು ಟೀಕೆಗಳನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ ಕಳೆದ 2-3 ತಿಂಗಳಿಂದ. ನಾನು ಅವರಿಗೆ ಉತ್ತರಿಸಿದೆ, ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ. ಈಗ ಟೀಕೆಯೆಲ್ಲ ಸತ್ತೋಗಿ ಈ ರಾಜ್ಯದ ಮತದಾರರು, ಒಂದು ನಮ್ಮ ಹಳೆ ಮೈಸೂರಿನಲ್ಲಿ, ಒಂದು ಕಿತ್ತೂರು ಕರ್ನಾಟಕದಲ್ಲಿ, ಇನ್ನೊಂದು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ 3 ಎಲೆಕ್ಷನ್ಸ್ ನಡೀತು. 3 ಎಲೆಕ್ಷನ್ಸಲ್ಲೂ ಜನ ಏನು ತೀರ್ಪು ಕೊಡಬೇಕು, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅಲ್ಟಿಮೇಟ್ ಮತದಾರರೇ ಇವತ್ತು ನಮ್ಮೆಲ್ಲರ ದೇವರು ಅಂತೇಳಿ ಎಲ್ಲ ಪಾರ್ಟಿಗಳು ಕೂಡ ಒಪ್ಕೊಂಡಿದ್ದಾರೆ. ಸೊ ಅದರಿಂದ ಯಾರು ತಕರಾರು ಮಾಡ್ತಾ ಇಲ್ಲ. ನಮ್ಮ ಜಿಲ್ಲಾ ಮಂತ್ರಿಗಳು ಹೇಳಿದಂಗೆ ಇದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಆಶ್ರಯದಲ್ಲಿ, ಅದರ ಮುಖಂಡತ್ವದಲ್ಲಿ ಈ ಒಂದು ಸಮಾವೇಶ ನಡೀತಾ ಇದೆ. ನಮ್ಮ ಪಕ್ಷಕ್ಕೆ ಹಿತವಾಗಿರುವಂತಹ ಅನೇಕ ಸ್ನೇಹಿತರು, ಸ್ವಾಭಿಮಾನಿಗಳ ಒಕ್ಕೂಟ, ಅವರು ಕೂಡ ನಾವು ನಿಮ್ಮ ಸರ್ಕಾರ, ಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಮಾಡ್ತಾ ಇರುವಂತಹ ಕೆಲಸದ ಅಡಿಯಲ್ಲಿ ನಾವು ಬೆಂಬಲವಾಗಿ ನಿಂತ್ಕೊಳ್ತೇವೆ, ನಾವು ಸಹಕಾರ ಕೊಡ್ತೇವೆ, ನಾವು ನಿಮ್ಮ ಜೊತೆಲಿ ಇದ್ದೇವೆ ಅಂತೇಳಿ ಅವರು ಗುರುಸ್ಕೊಂಡಿದ್ದಾರೆ. ಆ ಸ್ವಾಭಿಮಾನಿಗಳ ಒಕ್ಕೂಟಗಳು ಒಬ್ಬರಲ್ಲಿ 1 ಲಕ್ಷ ಜನ ಇದೆ. ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸಲಿಕ್ಕೆ ನಾನು ಬಯಸ್ತೇನೆ. ಅವ್ರಿಗೆ ಈ ಸಂದರ್ಭದಲ್ಲಿ ನಮ್ಮ ಜೊತೆಯಲ್ಲಿ ಕೈ ಜೋಡಿಸೋದಕ್ಕೆ ಅವ್ರಿಗೆ ನಾನು ಸ್ವಾಗತ ಕೂಡ ನಾನು ಬಯಸ್ತೇನೆ. ಎಲೆಕ್ಷನ್ಸ್ ಮುಗಿದಿದೆ. ನಮ್ಮ ಸರ್ಕಾರ 136 ಸೀಟ್ ಕೊಟ್ಟು ಗೆಲ್ಲಿಸಿದ್ದಾರೆ. 135 ಪ್ಲಸ್ ನಮ್ಮದು ರೈತ ಸಂಘದ ಒಂದು ಸೀಟು, ನಮ್ಮದೇ ಸೀಟ್, ಅದು ಅಲಯನ್ಸಲ್ಲಿ ನಾವು ಗೆದ್ದು. ಈಗ 3 ಸೀಟ್ ವೇಕೆಂಟ್ ಆಗಿತ್ತು. ಎಲೆಕ್ಷನ್ ಮುಂಚಿತವಾಗಿ ನಾನು ಹೇಳಿದೆ, ನಮ್ಮ ಸೀಟು 136 ಅಲ್ಲ, ಇಲ್ಲ 135 ಅಲ್ಲ, ನನ್ನ ಸೀಟು 138 ಅಂತ ನಾನು ಹೇಳಿದ್ದೆ. ಬಹುಶಃ ನೀವು ಎಲ್ಲ ಭಾಳ ಜನ ಅದನ್ನು ಟ್ರೋಲ್ ಮಾಡಿದ್ರಿ, ಪ್ರಕಟಣೆ ಮಾಡಿದ್ರಿ, ಎಲ್ಲ ಹೇಳಿದ್ರಿ. ಇದು ಬಹುಶಃ ನಾವೇನು ಆಲೋಚನೆ ಮಾಡ್ತೀವಿ, ಯಾವ ವಿಚಾರದಲ್ಲಿ ಕಾರ್ಯರೂಪ ಮಾಡ್ತೀವಿ, ಇದಕ್ಕೆ ಮತದಾರರು ಕೂಡ ಇವತ್ತು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಅದು ಒಂದು ಪ್ರಶ್ನೆ. ಈ ಒಂದು ಸಮಾವೇಶದ ಉದ್ದೇಶ, ನಾವು ಎಲ್ಲ ಕಡೆನೂ ಈ ಜನ ಕಲ್ಯಾಣ ಕಾರ್ಯಕ್ರಮಗಳನ್ನು ನಾವು ರೂಪಿಸ್ತಾ ಇದ್ದೇವೆ. ಈಗ ತುಮಕೂರಿನಲ್ಲಿ ಬಹಳ ಬೃಹತ್ ಸಭೆ, ಸರ್ಕಾರಕ್ಕೆ ಏನು ಮಾಡಿದ್ದೇವೆ, ಸರ್ಕಾರ ಜನರಿಗೆ ಯಾವ ರೀತಿ ತಲುಪುವಂಥ ಕೆಲಸ ಮಾಡ್ಕೊಂಡು ಬರ್ತಾ ಇದೆ ಅನ್ನೋದನ್ನು ಕೂಡ ಈಗಾಗಲೇ ನಾವು ಜನರಿಗೆ